ರಾಹುಲ್ ಅವರೇ, ರಾಹುಲ್ ಅವರೇ, ಏನು ಬಂದಾಗಿಂದ ಹಿಂಗೆ ಕೂತ್ಕೊಂಡಿದ್ದೀರಾ? ಒಂದು ಮಾತಾಡ್ತಿಲ್ಲ, ಏನಿಲ್ಲ, ಏನಾಯಿತು? ಹೇಳಿ ಲಕ್ಷ್ಮಿ ಅವರೇ. ಏನಿಲ್ಲ, ಏನೋ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಹೌದಾ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಬಂದಾಗಿಂದ ಯಾಕೋ ಒಂಥರ ಇದ್ದೀರಾ? ಏನಾದರೂ ಪ್ರಾಬ್ಲಮ್ ಆಯ್ತಾ ಆಫೀಸಲ್ಲಿ? ಏನಾಯಿತು? ಓಕೆನಾ ಎಲ್ಲ? ಅಯ್ಯೋ ಬಿಡಿ, ಏನಿಲ್ಲ. ಅಲ್ಲೋಡಿ, ಹೇಳಿ ಅದೇನು ಅಂತ, ಏನಾಯಿತು? ಏನಾದರೂ ಆಯಿತು ಆಫೀಸಲ್ಲಿ? ಏನು ಕೆಲಸ ಸರಿಗಾಗಿಲ್ವಾ? ಏನಾಯಿತು? ರೀಟಾ ಅವರು ಯಾಕೋ ಇತ್ತೀಚೆಗೆ ಬರೀ ಆಫೀಸಲ್ಲೇ ಇದ್ದಾರೆ, ಮನೆಗೆ ಬರ್ತಾ ಇಲ್ಲ. ರೀಟಂಗೆ ಸ್ವಲ್ಪ ಆಫೀಸಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇದೆ, ಹಾಗಾಗಿ ಅವರು ಮನೆಗೆ ಬರೋಕ್ಕಾಗ್ತಾ ಇಲ್ಲ. ಯಾಕೆ ನಿಮಗೆ ಬೇಜಾರಾಗ್ತಿದೆಯಾ? ರೀಟ ಅವ್ರು ಬೇಕಾ? ಹಂಗೇನೆ ಇಲ್ಲ, ಬಟ್ ಆದರೂ ರೀಟಾ ಅವ್ರ ಮನೇಲಿದ್ರೇ ಚೆನ್ನಾಗಿರುತ್ತೆ, ಬೇಜಾರಾಗುತ್ತೆ. ನೋಡಿ, ಇಷ್ಟೇ ನಾನು ಮನೇಲಿರ್ಬೇಕು ಅಂತ ಹೇಳ್ತಾ ಇಲ್ಲ, ರೀಟ ಅವ್ರ ಮನೇಲಿರ್ಬೇಕು ಅಂತ ಹೇಳ್ತಿದ್ದೀರಾ. ಇದು ನಿಜವಾಗ್ಲೂ ಜಾಸ್ತಿ ಆಯಿತು. ಸುಮ್ಮನೆ ಹೇಳಿ ಅದೇನು ಅಂತ. ನೀವು ಮನೇಲಿ ಇಲ್ಲಿ ಇದ್ಬಿಟ್ರೆ ಅಲ್ಲೇ ಯಾರು ನೋಡ್ಕೊತಾರೆ? ಹೇಳಿ ನೀವು, ಏನಾಯಿತು? ಯಾಕೆ ಬೇಜಾರಾಗಿದ್ದೀರಾ? ಅದು ಸುಭಾಷ್ ವಿಷಯ ಲಕ್ಷ್ಮಿ ಅವರೇ. ಆ್ಯಕ್ಚುಲಿ ನಿಮ್ಮ ಹತ್ರ ಎಲ್ಲ ಮಾತಾಡಬೇಕು ಅಂತಲೇ ಇವತ್ತು ಬಂದಿದ್ದು. ಏನು ಸುಭಾಷ್ ಅವ್ರ ವಿಷಯನಾ? ಯಾಕೆ ಅವ್ರಿಗೇನಾಯಿತು? ಹುಷಾರಾಗಿದ್ದಾರೆ ತಾನೇ? ಅಂದರೆ ಅವರೆಲ್ಲೋ ಹೊರಗೆಲ್ಲ ಯಾವಾಗೋ ಎಲ್ಲೋ ಹೋಗಿದ್ರು, ಬಂದರು, ಇವಾಗ ಓಕೆನಾ ಅವರು? ಮತ್ತು ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ. ಹೌದಾ? ಏನು ಇನ್ನೊಂದು ವಿಷಯ? ಏನು? ಅಯ್ಯೋ ಏನಿಲ್ಲ, ಅಮ್ಮ ಫೋನ್ ಮಾಡಿದ್ಲು. ಗೀತಾ ಮತ್ತೆ ಅಲ್ಲೂ ಜಗಳ ಮಾಡ್ಕೊಂಡು ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳಂತೆ. ಗೀತಾ ಅಂತೂ ಎಲ್ಲೂ ನೆಮ್ಮದಿಯಾಗಿರಲ್ಲ ಅನ್ಸುತ್ತೆ. ಅವಳು ಎಲ್ಲ ಕಡೆ ಹಿಂಗೆ ಮಾಡ್ಕೋತಾಳೆ. ಓಹೋ, ಅದಕ್ಕೇನೋ ಸುಭಾಷಿಗೆ ಫೋನ್ ಮಾಡಿದ್ದು ಅಕ್ಕವರು. ಏನು ಹೇಳ್ತಾ ಇದ್ದೀರಾ? ಸುಭಾಷಿಗೆ ಮತ್ತೆ ಫೋನ್ ಮಾಡಿದ್ಲ ಗೀತಾ? ಅವಳು ಎಷ್ಟು ಕೆಟ್ಟ ಹುಡುಗಿ ಅವಳು. ಹೌದು ನೋಡಿ, ಮತ್ತೆ ಸುಭಾಷಿಗೆ ಫೋನ್ ಮಾಡೋ ಒಂದು ಲೈಫಿಗೆ ಬರೋಕ್ಕೆ ಅವಳು ಇದು ಮಾಡ್ತಾ ಇದ್ದಾಳೆ. ನಂಗೆ ಅದೇ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡೋದು ಲಕ್ಷ್ಮಿ ಅವರೇ? ಈ ಥರ ಆಗಿಬಿಟ್ರೆ ಮತ್ತೆ ಸುಭಾಷ್ ಲೈಫ್ ಹಾಳಾಗಬಾರ್ದು. ನನಗಂತೂ ಅದು ಇಷ್ಟ ಇಲ್ಲ. ಪ್ಲೀಸ್ ಏನಾದರೂ ಒಂಚೂರು ಸಜೆಷನ್ ಕೊಡಿ. ಎಲ್ಲ ಕೇಳಿ ನನಗೂ ಇವಾಗ ಶಾಕ್ ಆಗ್ತಿದೆ. ಏನು ಮಾಡೋದು ರಾಹುಲ್ ಅವರೇ? ಇವಾಗ ನಾವು ಸುಭಾಷ್ನ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ಅವನಿಗೊಂದು ಮದುವೆ ಆದರೆ ಯಾರು ಅವ್ರ ಲೈಫಿಗೆ ಬರೋಕ್ಕಾಗಲ್ಲ. ನೀವೇನಂತೀರಾ? ಆ್ಯಕ್ಚುಲಿ ಲಕ್ಷ್ಮಿ ಅವರೇ, ಇದೇ ಮಾತಾಡೋಕ್ಕೆ ಬಂದಿದ್ದು. ಹೌದಾ? ಅಂದರೆ ಇವಾಗ ಆಲ್ರೆಡಿ ಸುಭಾಷ್ ಲೈಫಲ್ಲಿ ಇಲ್ಲ ಆ ಥರ ಎಲ್ಲ ಏನಿಲ್ಲ. ಬಟ್ ಸುಭಾಷ್ ಒಂದು ಹುಡುಗಿ ಇದೆ ಕಂಪ್ನಿಯಲ್ಲಿ, ಹೊಸ್ದಾಗಿ ಜಾಯ್ನ್ ಆಗಿದ್ದಾರೆ, ಒಂದು 2-3 ತಿಂಗಳಾಯಿತು. ಅವರು ರೀಟಾ ಏನೋ ಅವಳ ಬಗ್ಗೆನೇ ಹೇಳ್ತಾ ಇರ್ತಾಳೆ ಯಾವಾಗಲೂ. ಆ ಹುಡುಗಿ ಒಳ್ಳೆಯವಳು, ಸುಭಾಷ್ ಜೊತೆ ತುಂಬ ಚೆನ್ನಾಗಿರ್ತಾಳೆ ಮಾತಾಡಿಕೊಂಡು. ಸುಭಾಷು ಅಷ್ಟೇ, ಆ ಹುಡುಗಿಗೆ ಒಳ್ಳೆ ಫ್ರೆಂಡ್ ಆಗಿದ್ದಾನೆ. ನಂಗೆ ಅನಿಸುತ್ತೆ ಆ ಹುಡುಗಿನೇ ಸುಭಾಷ್ ಏನಾದರೂ ಮದುವೆ ಆದರೆ ಚೆನ್ನಾಗಿರ್ತಾರೇನೋ ಅಂತ ನಂಗೆ ಅನ್ನಿಸ್ತಿದೆ. ಹೆಂಗೆ ಮಾಡೋದು ಲಕ್ಷ್ಮಿ ಅವರೇ? ಆದರೆ ಸುಭಾಷ್ ಜೊತೆ ಈ ವಿಷಯ ಎಲ್ಲ ಮಾತಾಡಿದಾಗ ಅವ್ನು ಎಷ್ಟು ಕೋಪ ಮಾಡ್ಕೊಂಡು ಹೋದಾಗುತ್ತಾ? ಅದಕ್ಕೆ ನಂಗೆ ಇವಾಗ ಟೆನ್ಷನ್ ಆಗ್ತಿದೆ. ಓ, ಇಷ್ಟೆಲ್ಲ ಆಯಿತಾ? ಹಂಗಾದ್ರೆ ಸುಭಾಷ್ಗೊಂದು ಒಳ್ಳೆ ಫ್ರೆಂಡ್ ಇದ್ದಾಳೆ ಅನ್ನಂಗೆ ಆಯಿತು. ಆದರೆ ಇವರು ಸುಭಾಷ್ ಒಪ್ಪಬೇಕಲ್ಲ, ಕೋಪ ಮಾಡ್ಕೊಂಡು ಬೇರೆ ಹೋದ್ರು ಅಂತ ಹೇಳ್ತಾ ಇದ್ದೀರಾ? ಅದೇ ಇವಾಗ ಆಗ್ತಿರೋದು. ಇವಾಗ ಸುಭಾಷ್ ಹತ್ರ ಟ್ರೈ ಮಾಡಿದಾಗ ಆಗಲಿಲ್ಲ ಕೆಲಸ. ಈಗ ಅಟ್ಲೀಸ್ಟ್ ಆ ಹುಡುಗಿ ಹತ್ರ ಮಾತಾಡಬೇಕು. ರೀಟಾ ಮಾತಾಡಿದ್ರೆ ಹುಡುಗಿ ಕೋಪ ಮಾಡ್ಕೊಳ್ತಾ ಏನೋ. ನಾನು ಮಾತಾಡೋಕ್ಕಾಗಲ್ಲ. ನೀವು ಮಾತಾಡ್ತೀರಾ ಲಕ್ಷ್ಮಿ ಅವರೇ? ಅಯ್ಯೋ ಅದಕ್ಕೇನಂತೆ, ಮಾತಾಡ್ತೀನಿ ಬಿಡಿ. ಅಂದರೆ ಹುಡುಗಿ ಹೆಂಗೆ, ಒಳ್ಳೆಯವಳಾ ನಿಜವಾಗ್ಲೂ? ಹೌದು, ತುಂಬ ಒಳ್ಳೆಯವಳು ಅಂತ ನನಗೆ ಗೊತ್ತಿಲ್ಲ. ರೀಟಾ ತುಂಬ ಹೇಳ್ತಾ ಇರ್ತಾಳೆ ಹುಡುಗಿ ಬಗ್ಗೆ. ಒಂದ್ಸರಿ ರೀಟಾ ಹತ್ರ ಮಾತಾಡಿ ಆ ಹುಡುಗಿನ ಊಟಕ್ಕೆ ಏನಕ್ಕಾದರೂ ಕರೆಸಿ ನೋಡಿ ಈ ವಿಷಯ ಮಾತಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ಆದರೆ ಒಪ್ಕೋತಾರೆ ಅಂತ ಅನ್ನಿಸ್ತಿದೆ ನನಗೆ ಯಾಕೋ. ಆ ಥರ ಏನಾದರೂ ಒಪ್ಕೊಂಡಾಗ ಅವ್ರ ಮನೆಗೆಲ್ಲ ಹೋಗಿ ಮಾತಾಡೋಕ್ಕೆ ಸರಿ ಹೋಗುತ್ತಲ್ವಾ? ಹೌದು ಹೌದು, ನೀವು ಹೇಳೋದು ಕರೆಕ್ಟಾಗಿದೆ. ಹಾಗೆ ಮಾಡಬೇಕು. ಒಂದೊಂದು ರೀಟನ್ಗೆ ಇವತ್ತೇ ಕಾಲ್ ಮಾಡಿ ಎಲ್ಲ ಮಾತಾಡ್ಕೋತೀನಿ ಬಿಡಿ. ಆ ಹುಡುಗಿನ ಯಾವತ್ತಾದರೂ ಕರ್ಕೊಬ ಮನೆಗೆ ಅಂತ. ಆವಾಗ ನಾನೇ ಮಾತಾಡಿ ನೋಡ್ತೀನಿ ಆ ಹುಡುಗಿ ಏನು ಹೇಳ್ತಾಳೆ ಅಂತ. ಅಷ್ಟು ಮಾಡಿ ಲಕ್ಷ್ಮಿ ಅವರೇ. ಇಷ್ಟೆಲ್ಲ ಆದರೆ ಸಾಕು. ನನ್ನ ಸುಭಾಷ್ ಲೈಫ್ ಚೆನ್ನಾಗಿರಬೇಕು. ಮತ್ತೆ ಗೀತಾ ನನ್ನ ಸುಭಾಷ್ ಲೈಫಿಗೆ ಬರೋದು ನಂಗೆ ಒಂಚೂರು ಇಷ್ಟ ಇಲ್ಲ. ನನ್ನ ಫ್ರೆಂಡ್ ಲೈಫ್ ಮತ್ತೆ ಹಾಳಾದರೆ ನನಗೋಸ್ಕರ ಅವ್ನ ಲೈಫ್ ಹಾಳು ಮಾಡ್ಕೊಂಡಿದ್ದಾನೆ. ನಾನೇ ಸರಿ ಮಾಡಬೇಕು ಎಲ್ಲ. ಅಯ್ಯೋ ರಾಹುಲ್ ಅವರೇ, ನೀವು ಯಾಕೆ ಆ ಥರ ಥಿಂಕ್ ಮಾಡ್ತೀರಾ? ನಿಮಗೋಸ್ಕರ ಅವ್ರ ಲೈಫ್ ಹಾಳು ಮಾಡಿಕೊಂಡ್ರು ಅಂತ. ಆದರೆ ಅವ್ರು ಚೂಸ್ ಮಾಡಿದ ಹುಡುಗಿ ತಪ್ಪಾಗಿದ್ಲು ಅಷ್ಟೇ, ಬೇರೇನೂ ಇಲ್ಲ. ನೋಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಸುಭಾಷ್ಗೆ ಆ ಹುಡುಗಿ ಸೆಟ್ ಆಗ್ತಾಳೆ ಅಂತ ನನಗೂ ಅನ್ನಿಸ್ತಿದೆ. ರೀಟಾ ಅವರು ಇಷ್ಟೊಂದೆಲ್ಲ ಹೇಳಿದ್ದಾರೆ ಅಂದಮೇಲೆ ಆ ಹುಡುಗಿ ಒಳ್ಳೆಯೊಳಗೆ ಇರ್ತಾಳೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಆ ಹುಡುಗಿನ ಸುಭಾಷ್ನ ಒಂದು ಮಾಡೋದು ನಾವು ಹೆಂಗಾದರೂ ಮಾಡೇ ಮಾಡೋಣ, ಸರಿನಾ? ಯಪ್ಪ, ಇಷ್ಟು ಹೇಳಿದ್ರಲ್ಲ ಲಕ್ಷ್ಮಿ ಅವರೇ, ನನಗಂತೂ ಇವಾಗ ಸಮಾಧಾನ ಆಗ್ತಿದೆ. ನೀವು ಭರವಸೆ ಕೊಟ್ಟ ಮೇಲೆ ಎಲ್ಲ ಹಾಗೆ ಆಗುತ್ತೆ ಬಿಡಿ.
ಹೋ ಹೋ ಹೋ. ಸರಿ ಆಯಿತು, ಇವಾಗ ನಿಮ್ಮ ಟೆನ್ಷನ್ ಎಲ್ಲ ಸರಿ ಹೋಯ್ತಲ್ವಾ? ಎದೋಳಿ, ಏನಾದರೂ ಮಾಡಿಕೊಡ್ಲಾ? ಕಾಫಿ ಟೀ ಏನಾದರೂ ಕುಡಿತೀರಾ? ಹಿಂಗೆ ಇವತ್ತು ಬೇಗನೆ ಬಂದಿದ್ದೀರಾ. ಬೇಡ ಬೇಡ ಲಕ್ಷ್ಮಿ ಅವರೇ, ಬರ್ತಾ ಜ್ಯೂಸ್ ಕುಡ್ಕೊಂಬಂದಿದ್ದೆ. ಆ್ಯಕ್ಚುಲಿ ಇವತ್ತು ಬೇಗ ಬಂದಿದ್ದು ನಿಮ್ಮನ್ನು ಹೊರಗೆ ಕರ್ಕೊಂಡು ಹೋಗೋಣ ಅಂತ. ಫಿಲಮ್ಗೆ ಹೋಗೋಣ? ಹೊರಗೆ ಹೋಗ್ಬೇಕಾ? ಫಿಲಮ್ಗಾ? ಹ್ಞೂ, ಬಂದ್ರಿ ಹೋಗೋಣ. ಅದು ಯಾಕೆ? ನಾನೇನೋ ನನ್ನ ಹೆಂಡ್ತಿನ ಸುತ್ತಾಡ್ಸೋಣ ಇವತ್ತು ಅಂತ ಬಂದರೆ ನೀವೇನು ಹಿಂಗೆ ಮಾತಾಡ್ತಾ ಇದ್ದೀರಾ ಶಾಕ್ ಆಗಿ? ಬನ್ನಿ ಬನ್ನಿ, ಬೇಗ ರೆಡಿಯಾಗಿ ಹೋಗೋಣ. ಸರಿ ಆಯಿತು, ರೆಡಿ ಆಗ್ತೀನಿ. ಏನೋ ಹೇಳಿದ್ರಿ, ಅಮ್ಮು ಫೋನ್ ಮಾಡಿದ್ಲು ಅಂತೆಲ್ಲ ಹೇಳಿದ್ರಲ್ಲ. ಅಮ್ಮು ಚೆನ್ನಾಗಿದ್ದಾಳಾ? ನಿಮ್ಮ ಅಪ್ಪ ಅಮ್ಮ ಫೋನ್ ಮಾಡಿದ್ರಾ? ಅತ್ತೆ ಮಾವ? ರಾಹುಲ್ ಅವರೇ, ಅಪ್ಪ ಅಮ್ಮನೂ ಮಾಡಿದರು, ಹುಷಾರಾಗಿದ್ದೀವಿ ಅಂತಲೂ ಹೇಳಿದ್ರು. ಅದಾದಮೇಲೆ ಅಮ್ಮು ಇವಾಗ ಅಜ್ಜಿ ತಾತನ ಮನೇಲಿ ಇದ್ದಾಳಲ್ವಾ, ಹಾಗಾಗಿ ಗೀತಾ ನಮ್ಮ ಊರಿಗೆ ಬಂದಿರೋದು ಅಮ್ಮಗೆ ಗೊತ್ತಾಗಿರೋದು. ಹೆಂಗೋ ಅಮ್ಮು ಅಜ್ಜಿ ತಾತ ಅಪ್ಪ ಅಮ್ಮ ಇಬ್ಬರು ಎಲ್ಲ ಒಟ್ಟಿಗೆ ಇರೋದಕ್ಕೆ ಹೆಂಗೋ ಅವ್ರಿಗೂ ಸ್ವಲ್ಪ ಸಹಾಯ ಆಗುತ್ತೆ. ಸರಿ ಸರಿ ಆಯಿತು. ಮತ್ತೆ ಇನ್ನೇನು ಡಾರ್ಲಿಂಗ್ ಸಮಾಚಾರ? ಏನು ಮಾಡ್ತಿದ್ದೆ ಬೆಳಗ್ಗೆಯಿಂದ? ಏನು ಮಾಡಲಿ, ಬೇಜಾರಾಗ್ತಿತ್ತು. ಗಿಡಕ್ಕೆಲ್ಲ ನೀರು ಹಾಕಿದೆ. ಅದಾದಮೇಲೆ ಅಷ್ಟೇ, ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ, ಯಾವಾಗ ಬರ್ತಿರೋ ಅಂತ. ಒಂದು ಸರಿ ಅಪ್ಪ ಅಮ್ಮನ ಮನೆಗಾದರೂ ಹೋಗಿ ಬರಬೇಕು, ನೆನಪಾಗ್ತಿದ್ದಾರೆ. ಹೌದಾ, ಹೋಗೋಣ ಬಿಡಿ. ಅದಕ್ಕೆ ಯಾಕೆ ಇಷ್ಟೊಂದು ಇದು ಮಾಡ್ತಾಯಿದ್ದೀರಾ? ನಾನು ಹೇಳಿದ್ದೆ ತಾನೆ ನಿಮ್ಗೆ ಯಾವಾಗ ಹೋಗ್ಬೇಕು ಅನಿಸುತ್ತೋ ಅವಾಗ ಹೋಗಿ ಬರೋಣ ಅಂತ. ರಾಹುಲ್ ಅವರೇ, ನೀವೆಷ್ಟು ಒಳ್ಳೆಯವರು, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀರಾ. ನನಗಂತೂ ತುಂಬ ಖುಷಿ ಆಗುತ್ತೆ. ಆಯ್ತು ಆಯಿತು, ಹೋಗಿ ರೆಡಿಯಾಗಿ ಬೇಗ ಹೊರಗೆ ಹೋಗೋಣ. ಸರಿ ಆಯಿತು, ರೆಡಿ ಆಗ್ತೀನಿ. ರಾಹುಲ್ ಅವರೇ, ನೈಟ್ ತಿಂಡಿ ಅಲ್ಲ ಊಟ ಏನು ಅಡುಗೆ ಮಾಡೋದು ಬೇಡವಾ? ಹೊರಗಡೆನೇನಾ? ಇವತ್ತು ಹೊರಗಡೆನೇ ಊಟ ಮಾಡೋಣ, ಅಡುಗೆ ಎಲ್ಲ ಏನು ಮಾಡಬೇಡಿ. ಸರಿ ಆಯಿತು, ಹಾಗೆ ಮಾಡ್ತೀನಿ. ನಿಮ್ಗೆ ಇವಾಗ ಏನು ಬೇಡವಾ ತಿನ್ನೋಕ್ಕೆ? ಏನಾದರೂ ಮಾಡಿಕೊಡ್ಲಾ ಇವಾಗ ತಿನ್ನಂಗೆ? ಬೇಡಮ್ಮ, ಯಾಕೋ ತಿನ್ಬೇಕಂತಲೇ ಅನ್ನಿಸ್ತಿಲ್ಲ. ಇವಾಗ ಹೊರಗೆ ಹೋಗ್ತೀವಲ್ವಾ, ನೋಡೋಣ ಬಾ. ಸರಿ ಆಯಿತು, ಹಾಗಾದರೆ ನಾನು ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಬರ್ತೀನಿ. ಬೇಗ ಬರಬೇಕು, ಇಲ್ಲಾಂದರೆ ಲೇಟಾಗಿ ಹೋಗುತ್ತೆ. ಬಂದೆ ಒಂದು 5 ನಿಮಿಷ ಅಷ್ಟೇ. ಸರಿ ಆಯಿತು, ಬರೋ. ಮತ್ತೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರೆಯುವುದು. ನಿಮ್ಮ ಕಮೆಂಟ್ಸು ಸಪೋರ್ಟ್ ಎಲ್ಲ ನೋಡಿದ್ರೆ ನಂಗಂತೂ ತುಂಬ ಖುಷಿಯಾಗುತ್ತೆ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರಿ. ಬರ್ತೀವಿ, ಬಾಯ್. ಅದಾದಮೇಲೆ ದಿನಕ್ಕೆ ಇತ್ತೀಚೆಗೆ ಟ್ರೈ ಮಾಡ್ತಾಯಿದ್ದೀನಿ ವೀಡಿಯೋ ಹಾಕೋಕ್ಕೆ. 3, 2 ಹಾಗೆ. ಇವತ್ತು 2 ಅನಿಸುತ್ತೆ ಆಗೋದು. ನಾಳೆ ನಾಡಿದ್ದು 2 ಹಾಕೋಕ್ಕಾಗುತ್ತೆ, ಯಾಕಂದರೆ ದೇವಸ್ಥಾನಕ್ಕೆ ಹೋಗಬೇಕು. ಹೊರಗೆ ಹೋಗೋದ್ರಿಂದ ವೀಡಿಯೋ ಮಾಡೋಕ್ಕಾಗಲ್ಲ. ಎಲ್ಲರೂ ಏನೋ ಅಂದ್ಕೋಬೇಡಿ. ಒಟ್ಟಿನಲ್ಲಿ 2 ಟ್ರೈ ಮಾಡ್ತೀನಿ ಹಾಕೋಕ್ಕೆ.